ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಭಾವಿಸ್ತೀನಿ ನೋಡ್ರಿ. ನಾನು ನಿಮ್ಮ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೆ ಸುಸ್ವಾಗತ. ಇವತ್ತು ನೋಡ್ರಿ ದಪ್ಪನ ರವಾದ ಉಪ್ಪಿಟ್ಟು ಯಾವ ರೀತಿ ಮಾಡೋದು ತಂದು ಸಿಂಪಲ್ಲಾಗಿ ತೋರಿಸ್ತೀನಿ. ಮತ್ತು ಅಗದಿ ಭಾಳ ಭಾರಿ ಟೇಸ್ಟ ಇದಿರ್ತದೆ ನೋಡ್ರಿ. ನೀವು ನೈಟ್ ಏನರೇ ಅಡುಗೆ ಮಾಡ್ಲಿಕ್ಕೆ ಬೇಸರ ಆಗಿತ್ತಂದ್ರೆ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ರೀ. ಇದ್ರದ್ದು ಫ್ಯಾನ್ ಆಗಿಬಿಡ್ತೀರಿ ನೋಡ್ರಿ. ಒಂದು ಸಲ ಮಾಡ್ಕೊಂಡು ತಿಂದು ನೋಡ್ರಿ, ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ತೀರಿ. ಸಣ್ಣ ರವೆ ಮತ್ತು ಮೀಡಿಯಮ್ ರವೆ, ಬಾಂಬೆ ರವೆ ಉಪ್ಪಿಟ್ಟು ತಿಂದು ಸಾಕಾಗಿತ್ತಂದ್ರೆ ಇದೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗದ ಟೇಸ್ಟ್ ಹೆಂಗಿರ್ತದೆ ಅನ್ನೋದು ಟಿಪ್ಸ ಹೇಳ್ಕೊಡ್ತೀನಿ ನೋಡಿರಿ. ಒಳಗೆ ಏನೇನು ಹಾಕ್ಬೇಕು ಅನ್ನೋ ಟಿಪ್ಸ ಹೇಳ್ಕೊಡ್ತೀನಿ. ಕೆಲವೊಂದಿಷ್ಟು ಗೊತ್ತಿರೋಂಗಿಲ್ಲ, ಕೆಲವೊಂದಿಷ್ಟು ಗೊತ್ತಿರುತ್ತೆ ನಿಮಗೆ. ಆ ರೀತಿ ಎಲ್ಲ ಬೇರೆ ಬೇರೆ ರೀತಿ ವಿಧಾನದಲ್ಲಿ ಹೇಳ್ಕೊಡ್ತೀನಿ ನೋಡಿರಿ. ನೋಡು ಮತ್ತು ಬರ್ರಿ. ಈಗ ಒಂದು ನೋಡಿರಿ, ಕಡಾಯಿ ತೊಗೊಂಡಿನಿ ಮತ್ತು ಸ್ಟವ್ ಮೇಲೆ ಇಟ್ಕೊಂಡೀನಿ. ಮತ್ತು ಇದಕ್ಕೆ ನಾವು ದಪ್ಪನ ರವೆ ಒಂದು ಅರ್ಧ kg ಅಷ್ಟು ರವೆ ಈಗ ಹಾಕ್ಕೊಂಡು ಹುರ್ಕೊಳತ್ತೀನಿ ನೋಡಿರಿ. ಇದಕ್ಕೆ ನೀವು ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇರ್ತೀರಿ ಅಷ್ಟು ನೋಡಲಿ ಪ್ರಮಾಣದಾಗ, ಅಳತೆ ಪ್ರಮಾಣದಾಗ ತೊಗೋರಿ. ಮತ್ತು ಇದು ಉಪ್ಪಿಟ್ಟು ಅಗದಿ ಭಾಳ ಭಾರಿ ಹಾಕದ್ರಿ. ಇದು ಸ್ವಲ್ಪ ರವೆ ಹಾಕಿ ಮಾಡಿದ್ರು ಮತ್ತು ಜಾಸ್ತಿ ಹಾಕೋದು ಉಪ್ಪಿಟ್ಟು ಅಗದಿ ಭಾಳ ಭಾರಿ ಟೇಸ್ಟ್ ಬರ್ತದೆ ನೋಡಿರಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ನೋಡಿರಿ ಸ್ವಲ್ಪ ಕೆಂಪಗಾಗಿಂದ ಮತ್ತೊಂದು ಒಂದೆರಡು ಸ್ಪೂನಟ್ಟು ಎಣ್ಣೆ ಹಾಕಿ ಹುರಿಲತ್ತೀನಿ ನೋಡಿರಿ. ಇದಕ್ಕೆ ಚೆಂದಾಗಿ ಹುರ್ಕೋಬೇಕು ರೀ. ಅಂದ್ರೆ ಇದು ರವೆ ಪೂರ ಕೆಂಪಗಾಗ್ಬೇಕು ರೀ. ಈಗ ನೋಡಿರಿ ಒಂದು 4 ನಾನು ಉಳ್ಳಾಗಡ್ಡಿ ತೊಗೊಂಡಿನಿ, ಒಂದು ಟೊಮೊಟೊ, ಒಂದು 4-5 ಖಾರಕ್ಕೆ ಮೆಣಸಿನ್ಕಾಯಿ. ಮತ್ತಿದು ಕೆಂಪಗೆ ಹಾಗೆ ಹುರ್ಕೊಂಡು ತೊಗೊಂಡಿನಿ ನೋಡಿರಿ. ಮತ್ತು ಅದೇ ಕಡೆಗೆ ಎಣ್ಣೆ ಹಾಕ್ಕೊಳತ್ತೀನಿ ನೋಡಿರಿ. ನಾನು ಈಗ ನಿಮ್ಗೆ ಎಷ್ಟು ಪ್ರಮಾಣದಾಗ ಬೇಕು ಎಣ್ಣೆ, ಯಾವ ರೀತಿ ಎಣ್ಣೆ ಬಳಸ್ತಾರೆ ನೀವು ಅಷ್ಟು ಪ್ರಮಾಣದಾಗ ಹಾಕೋರಿ. ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಉಪ್ಪಿಟ್ಟು ಟೇಸ್ಟ್ ಬರ್ತದೆ ಮತ್ತು ಡಿಫ್ರೆಂಟಾಗಿ ಮಸ್ತ್ ಟೇಸ್ಟ್ ಬರ್ತದೆ ನೋಡಿರಿ. ಇದು ನೋಡಿ ಸ್ವಲ್ಪ ಕಾಯ್ದ ನಂತರ ಇದಕ್ಕೆ ಒಂದೆರಡು ಸ್ಪೂನಟ್ಟು ಇದಕ್ಕೆ ಮ್ಯಾಗ ಉದ್ದಿನಬೇಳೆ ಹಾಕತ್ತೀನಿ ನೋಡಿರಿ. ನಾನು ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟ್ ಬರ್ತದೆ ರೀ. ಮತ್ತು ಶೇಂಗಾ ಹಾಕ್ಕೊಳ್ತೀನಿ ನೋಡಿರಿ. ನೀವು ಶೇಂಗಾ ಈಗಾದರೂ ಹಾಕ್ಕೋಬೋದು, ಆಮೇಲೆ ಲಾಸ್ಟಿಗಾದರೂ ಹಾಕ್ಕೋಬೋದು. ಅಂದ್ರೆ ಈಗ ಹಾಕೊಳ್ಳೋದಂದ್ರೆ ಎಣ್ಣೆ ಒಳಗೆ ಫ್ರೈ ಆಗ್ತಾವೆ ರೀ. ಇವು ದಪ್ಪನ ಶೇಂಗಾ ಅದಾವಲ್ಲ, ಅದಕ್ಕಾಗಿ ನಾವು ಈಗ ಹಾಕ್ಕೊಂಡೀನಿ ನೋಡಿರಿ. ಮತ್ತು ಇದಕ್ಕೆ ಅರ್ಶಿಣ ಪುಡಿ ಹಾಕ್ಕೊಂಡೀನಿ ನೋಡಿರಿ 1 ಸ್ಪೂನ. ಮತ್ತು ಸಾಸಿವೆ ಹಾಕ್ಕೊಂಡೀನಿ ನೋಡಿರಿ. ನೀವು ಜೀರಿಗೆ ಬೇಕಂದ್ರೆ ಹಾಕೋರಿ. ಮತ್ತು ಕರಿಬೇವಿನ ಸೊಪ್ಪು ಇತ್ತಂದ್ರೆ ಕರಿಬೇವಿನ ಸೊಪ್ಪು ಹಾಕೋರಿ. ಇದಕ್ಕೆ ನಾನು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ. ಖಾರಕ್ಕೆ ಒಂದು 4-5 ಖಾರ ಅದಾವತ್ತಂದು 4-5 ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಇದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನು ಫ್ರೈ ಆದ ನಂತರ ಈಗ ಲಾಸ್ಟಿಗೆ ಈಗ ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿವಲ್ಲ ಆ ಟೊಮೊಟೊನ ಹಾಕ್ಕೊಂಡು ಎಲ್ಲ ಚೆಂದಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕು ರೀ. ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಈಗ ಕೆಂಪಗಾಗೋ ತನಕ ಈ ಥರ ಹುರಿಬೇಕಾಗ್ತದೆ ರೀ. ಇದು ಒಗ್ಗರಣೆ ಕೆಂಪಗಾಗಬೇಕಾಗ್ತದೆ. ಈ ಒಗ್ಗರಣೆ ಕೆಂಪಗಾದ ನಂತರ ಇದಕ್ಕೆ 1 ಸ್ಪೂನಟ್ಟು 2 ಸ್ಪೂನಟ್ಟು ಉಪ್ಪು ಹಾಕೋರಿ. ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ. ನಿಮ್ಗೆ ಎಷ್ಟು ಪ್ರಮಾಣದಾಗ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಅಂದ್ರೆ ಉಪ್ಪು ಹೀಗೆ ಹಾಕ್ಕೊಳ್ಳೋದಿಂತ್ರ ಮತ್ತು ಅದು ಏನು ಒಗ್ಗರಣೆ ಎಲ್ಲ ತೊಗೊಂಡಿರ್ತೇವಲ್ಲ ನಾವು ಉಳ್ಳಾಗಡ್ಡಿ, ಟೊಮೊಟೊ, ಮೆಣಸಿನ್ಕಾಯಿ ಅದೆಲ್ಲ ಚೆಂದಾಗಿ ಫ್ರೈ ಆಗೋ ಕಾರಣದಿಂತ್ರ ಹೀಗೆ ಹಾಕ್ಕೊಂಡೀನಿ ನೋಡಿರಿ. ಈಗ ನೋಡಿರಿ ಚೆಂದ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಆದ ನಂತರ ಇದಕ್ಕೊಂದು ಸ್ವಲ್ಪ ಈಗ ಕುದಿಲಕ್ಕ ಬಿಟ್ಟು ಬಿಡ್ರಿ. ಇದು ಅಂದ್ರೆ ಇದು ಒಗ್ಗರಣೆ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಕೆಂಪಗಾಗಬೇಕು. ಈಗ ನೋಡಿರಿ ಹುಣ್ಸಿನ್ಕಾಯಿ ಹಾಕ್ಕೊಂಡೆ ನೋಡಿರಿ 1-2 ಬೋಟಟ್ಟು. ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ನೋಡಿರಿ. ಹುಣ್ಸಿನ್ಕಾಯಿ ಬೇಕಂದ್ರೆ ನೀವು ನೆನೆ ಇಟ್ಟನು ಹಾಕ್ಕೋಬೋದು, ಟೈಮ್ ಇಲ್ಲಂದ್ರೆ ಹಾಗೆ ತೊಳ್ಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಹಾಕ್ಕೋಬೋದು ರೀ. ಬೆಲ್ಲ ಹಾಕ್ಕೊಳ್ಳೋದಿಂತ್ರ ಬೆಲ್ಲ ಜಾಸ್ತಿನೇ ಹಾಕಬೇಡ್ರಿ, ಸ್ವಲ್ಪನೇ 1 ಸ್ಪೂನಟ್ಟು. ಒಂದು ಉಪ್ಪಿಟ್ಟು ತಿನ್ನೋ ಸ್ಪೂನ್ ಇರ್ತದಲ್ಲ ಆ ಸ್ಪೂನ್ಲೇ 1 ಸ್ಪೂನ್ ಹಾಕೋರಿ. ಬೆಲ್ಲ ಸಾಕು. ಯಾಕಂದ್ರೆ ಬೆಲ್ಲ ಹಾಕ್ಕೊಳ್ಳೋದಿಂತ್ರ ಟೇಸ್ಟ್ ಭಾಳ ಭಾರಿ ಬರ್ತದೆ ರೀ. ಈಗೆಲ್ಲ ಮದುವೆ ಒಳಗೆಲ್ಲ ಮಾಡ್ತಾರಲ್ಲ ಉಪ್ಪಿಟ್ಟು, ಅದೇ ರೀತಿ ಸ್ಟ್ರಕ್ಚರ್ ಬರ್ತದೆ ನೋಡಿರಿ. ಅಂದ್ರೆ ಮದುವೆ ಒಳಗೆಲ್ಲ ಸ್ವಲ್ಪ ಸಕ್ಕರೆ ಹಾಕೋಂಗಿಲ್ಲ, ಬೆಲ್ಲ ಹಾಕಿ ಮಾಡ್ತಾರೆ ಉಪ್ಪಿಟ್ಗೆ. ಅದಕ್ಕಾಗಿ ನಾನು ಬೆಲ್ಲ ಇದು ಪೂರಾ ಕೇಸರಿ ರವೆ ಐತಲ್ರಿ, ದಪ್ಪನ ರವೆ, ಅದ್ರ ಸಲುವಾಗಿ ನಾವು ಈಗ ಬೆಲ್ಲ ಹಾಕ್ಕೊಂಡಿ ನೋಡಿರಿ. ಇದಕ್ಕೆ ಸ್ವಲ್ಪ ಇದೆಲ್ಲ ಕೆಂಪಗೆ ಈ ಥರ ಒಗ್ಗರಣೆ ಪೂರ ಚೇಂಜ್ ಆಗ್ಬೇಕ್ರಿ ಕಲರ. ಈಗ ನೋಡಿರಿ ನೀರು ಹಾಕ್ಕೊಳತ್ತೀನಿ ನೋಡಿರಿ. ನಾನು ನೀರು ನೋಡಿರಿ
ಜಾಸ್ತಿನೇ ಹಾಕೊಂಡ್ರೂ ನಡೀತದೆ. ಇದಕ್ಕೇನು ನೀರು ಅಷ್ಟೇ ಇಡಬೇಕು ಇಷ್ಟೇ ಇಡಬೇಕಂತೇನಿಲ್ಲ. ಸ್ವಲ್ಪ ಜಾಸ್ತಿ ಆದ್ರೆ ನಡೀತದೆ, ಕಮ್ಮಿ ಮಾತ್ರ ಹಾಕ್ಬೇಡ್ರಿ, ಜಾಸ್ತಿನೇ ಹಾಕಬೇಕು. ಅಂದ್ರೆ ಇದು ರವೆ ಭಾಳ ದಪ್ಪ ಇರ್ತದೆ ನೋಡಿರಿ, ಅದಕ್ಕಾಗಿ. ಈಗ ನೋಡಿರಿ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸಿನಿ ನೋಡಿರಿ. ಬೇಕಂದ್ರೆ ನೀವು ಲಾಸ್ಟಿಗೂ ಹಾಕೋಬೋದು. ನಾ ಸ್ವಲ್ಪ ಲಾಸ್ಟಿಗೂ ಹಾಕ್ಕೊಳತ್ತೀನಿ, ಈಗಲೂ ಸ್ವಲ್ಪ ಹಾಕ್ಕೊಳತ್ತೀನಿ ನೋಡಿರಿ. ಮತ್ತು ಪುಟಾಣಿ ಹಾಕ್ಕೊಂತೀನಿ ನೋಡಿರಿ. ಸ್ವಲ್ಪ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ, ಬೇಕಂದ್ರೆ ಹಾಕ್ಕೊಳ್ಳಿ. ಪುಟಾಣಿ ಹಾಕ್ಕೊಳ್ಳಂದ್ರೆ ಟೇಸ್ಟ್ ಬರ್ತದೆ ರೀ. ಮತ್ತು ಉಪ್ಪಿಟ್ಟು ಕ್ರಿಸ್ಪಿಯಾಗಿ ಮತ್ತು ಅಗದಿ ಬಾಯಾಗಿಟ್ಟರೆ ಮತ್ತು ತಿನ್ಬೇಕು ಅನ್ನಿಸ್ತದೆ ರೀ, ಆ ರೀತಿ. ಅದಕ್ಕಾಗಿ ಸ್ವಲ್ಪ ಪುಟಾಣಿ ಹಾಕ್ಕೊಂತೀನಿ ನೋಡಿರಿ. ನೀವು ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿರಿ ಸ್ವಲ್ಪ ಇದು ಎಲ್ಲ ಕುದಿ ಬಂದ ನಂತರ ನಾವೇನು ಹುರ್ಕೊಂಡು ತೊಗೊಂಡಿದ್ದೇವಲ್ಲ ರವೆ, ಆ ರವೆ ಅರ್ಧ ಕೆ.ಜಿ ರವೆ ಇದಕ್ಕೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಬೇಕು ರೀ. ಇದು ನೋಡಿರಿ ಪೂರ ಸಣ್ಣ ರವೆಗಪ್ಲೆ ಏನು ಗಂಟು ಆಗ್ತದ ಹಂಗೆ ಹಿಂಗತ್ತೆ ಏನು ಟೆನ್ಷನ್ ಇಲ್ಲ ನೋಡಿರಿ. ಆರಾಮಾಗಿ ಒಬ್ಬರೇ ಮಾಡ್ಕೊಬೋದು. ನೀವು ಒಂದೇ ಸಲ ಹಾಕಿ ಈ ಥರ ಮಿಕ್ಸ್ನು ಮಾಡ್ಬೋದು. ಏನು ಗಂಟಾಗಂಗಿಲ್ಲ, ಏನೂ ತೊಂದರೆ ಇಲ್ಲ. ನೀವು ರೈಸ್ ಉಂಡು ಬೇಜಾರಾಗಿತ್ತಂದ್ರೆ ಈ ಥರ ಉಪ್ಪಿಟ್ಟು ಮಾಡ್ತೀನಿ ನೋಡಿರಿ. ಈಗ ಅದೆಲ್ಲ ರವೆ ಹಾಕಿಂದ ಸ್ವಲ್ಪ ಮಿಕ್ಸ್ ಮಾಡಿ ಮ್ಯಾಗ ಮುಚ್ಚಿ ಇಟ್ಟೀನಿ ನೋಡಿರಿ. ಉರಿ ಮಾತ್ರ ಮೀಡಿಯಮ್ ಫ್ಲೋದಾಗೆ ಇಡ್ಬೇಕು ರೀ. ಜಾಸ್ತಿ ಇಟ್ಬಿಟ್ರಿ ಅಂದ್ರೆ ಹೊತ್ತು ಬಿಡ್ತದೆ ರೀ, ಪೂರ ಅದು ನೀರು ಕಮ್ಮಿ ಬಿಡ್ತಾವೆ. ಸ್ವಲ್ಪ 1 ನಿಮಿಷ ಆಗಿಂದ ಈ ಥರ ಮತ್ತೊಂದು ಸಲ ಮಿಕ್ಸ್ ಮಾಡಿ ಇಟ್ಟೀನಿ ನೋಡಿರಿ. ಮಿನಿಮಮ್ ಒಂದು 5 ನಿಮಿಷ ಮ್ಯಾಗೆ ಕುದಿಸ್ಕೋಬೇಕು ರೀ ಇದು ಮೀಡಿಯಮ್ ಫ್ಲೋದಾಗ. ಯಾಕಂದ್ರೆ ದಪ್ಪ ರವೆ ಇರ್ತದೆ ನೋಡಿರಿ ಅದು. ಅದಕ್ಕೆ ಉಪ್ಪಿಟ್ಟು ಚೆಂದಾಗೆ ರವೆ ಕುದಿಯೋಗೋಸ್ಕರ ಮತ್ತು 5 ನಿಮಿಷ ಕುದಿಸ್ಕೋಬೇಕಂತಂದು ಹೇಳತ್ತೇನೆ ನೋಡಿರಿ. 5 ನಿಮಿಷ ಕುದಿಸಿದ ನಂತರ ಉಪ್ಪಿಟ್ಟು ಮತ್ತು ಮಸ್ತಾಗಿ ಬರ್ತದೆ. ಚೆಂದಾಗೆ ರವೆ ಎಲ್ಲ ಬೆಂದಿರ್ತದೆ ನೋಡಿರಿ. ಈಗ ಮತ್ತೊಂದು ಸಲ ಎಲ್ಲ ಕೈ ಆಡಿಸ್ಕೊಂಡು ನೋಡಿರಿ. ಅವಾಗವಾಗ ಹಾಗೆ ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ರೀ. ಮಿಕ್ಸ್ ಮಾಡ್ಕೋತಾನೆ ಇದ್ರೆ ತಳ ಹೊತ್ತುವಂಥ ಸಾಧ್ಯತೆ ಇರ್ತದೆ ರೀ. ಅದಕ್ಕೆ ಉಪ್ಪಿಟ್ಟೆಲ್ಲ ಹೊತ್ತು ಬಿಡ್ತದೆ. ಸ್ವಲ್ಪ ಒಂದು 2 ನಿಮಿಷ ಆಗಿಂದ ಈ ಥರ ಮುಚ್ಚಳ ಮುಚ್ಚಿ ಇಟ್ಟು ಮತ್ತು ನೋಡಿರಿ ಲಾಸ್ಟಿಗೆ ಉಪ್ಪಿಟ್ಟು ಸ್ವಲ್ಪ ಈಗ ಮೆತ್ತಗಿರ್ಲಕ್ಕಾಗಿ ಈ ಥರ ಮ್ಯಾಗ ಸ್ವಲ್ಪ ನೀರು ಇರ್ಲಕ್ಕಾಗಿ ಮ್ಯಾಗ ಮುಚ್ಚಿ ಇಟ್ಬಿಡ್ರಿ. ಒಂದು 10 ನಿಮಿಷ ಆಗಿಂದ ನೋಡಿರಿ ನೀವು ಉಪ್ಪಿಟ್ಟು ಎಷ್ಟು ಭಾರಿ ಪೂರ ಅರಳಿರ್ತದೆ, ಹಳ್ಳಿ ಥರ ಅರಳಿ ಬಂದಿರ್ತದೆ ಉಪ್ಪಿಟ್ಟು. ಈಗ ನೋಡಿರಿ ಲಾಸ್ಟಿಗೆ ನಮ್ಮದು ಉಪ್ಪಿಟ್ಟು ದಪ್ಪ ರವಾದು ಕೇಸರಿ ರವಾದ ಉಪ್ಪಿಟ್ಟು ರೆಡಿ ಆಗೈತೆ ನೋಡಿರಿ. ಪ್ಲೇಟಿಗೆ ಸರ್ವ್ ಮಾಡತ್ತೀನಿ ನೋಡಿರಿ. ನಾನೀಗ ಸರ್ವ್ ಮಾಡಿ ತೋರ್ಸತ್ತೀನಿ ರೀ. ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಉಪ್ಪಿಟ್ಟು ಯಾವ ರೀತಿ ರೆಡಿ ಆಗತ್ತಂದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಬ್ಯಾಚುಲರ್ಸ್ ಯಾರು ಇದ್ರಂದ್ರೆ ನಮ್ಮ ವಿಡಿಯೋ ನೋಡತ್ತೀರಂದ್ರೆ ನಿಮ್ಗಂತೂ ಬೆಸ್ಟ್ ಇದು ರೆಸಿಪಿ ನೋಡಿರಿ. ಯಾಕಂದ್ರೆ ನೀವು ಗಡ್ಬಡ್ದಾಗೆಲ್ಲ ಡ್ಯೂಟಿಗೆಲ್ಲ ಹೋಗ್ತಿರ್ತಿರಲ್ಲ, ಇದು ಮಾಡ್ಕೊಂಡು ತಿಂದು ಹೋಗಿ ನೋಡಿರಿ. ನೈಟ್ ಬೇಕಂದ್ರೆ ಊಟಕ್ಕೆ ಮಾಡ್ಕೋಬೋದು ರೀ. ಮತ್ತು ನೋಡಿರಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆಲ್ ಅಂತ ಕ್ಲಿಕ್ ಮಾಡಿ, ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತದೆ ನೋಡಿರಿ. ಮತ್ತೆ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ.